ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ರಷ್ಯಾದ ಅಧ್ಯಕ್ಷ ಪುತಿನ್ 2 ದಿನಗಳ ಪ್ರವಾಸ ಮುಗಿಸಿ ಅವರು ಸ್ವದೇಶಕ್ಕೆ ಹಿಂತಿರುಗಿದರು. ಹಾಗಿದ್ದರೆ ಈ ಒಂದು ಪ್ರವಾಸದ ಟೇಕ್ ಅವೇಸ್ ಏನು? ಮಾಧ್ಯಮಗಳು ಇದನ್ನು ಹೇಗೆ ಪ್ರತಿಬಿಂಬಿಸಿದರು? ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಈಗ ಎಲ್ಲಿದೆ, ಎತ್ತ ಹೋಗಿದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ಈ ಪ್ರವಾಸವನ್ನು ಒಂದು ಈವೆಂಟ್ ಆಗಿ ಪರಿವರ್ತಿಸುವ ಯತ್ನ ಪುತಿನ್ ಬರುವುದಕ್ಕಿಂತ ಮೊದಲೇ ಪ್ರಾರಂಭ ಆಯಿತು. ಹಾಗೆ ನೋಡಿದರೆ ಇದು ಮೊದಲ ಬಾರಿಯಲ್ಲ. 2014ರ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋಗಲಿ ಅಥವಾ ವಿದೇಶಿ ಗಣ್ಯರು ಭಾರತಕ್ಕೆ ಬರಲಿ, ಅದೊಂದು ಈವೆಂಟ್ ಆಗಿ ಪರಿವರ್ತನೆ ಮಾಡಲಾಗುತ್ತೆ. ಈವೆಂಟ್ ಅಂದರೆ ಗೊತ್ತಲ್ವ ನಿಮಗೆ? ಸೊ ಅದನ್ನು ಬಳಸಿಕೊಳ್ಳುವುದು ಹೇಗೆ ಮತ್ತು ಪ್ರಧಾನಿಯವರ ಇಮೇಜನ್ನು ಹೇಗೆ ದೊಡ್ಡ ಮಾಡ್ತಾ ಹೋಗಬೇಕು. ಬಟ್ ರಾಜಕಾರಣ ಅನ್ನೋದು ಇಮೇಜ್ ಮೇಲೆ ನಿಂತಿರುತ್ತೆ ಅನ್ನೋದು ನಿಜ. ಆದರೆ ಆ ಇಮೇಜಿನ ಸತ್ಯಾಸತ್ಯತೆ ಇದೆಯಲ್ಲ, ಅದು ಬಹಳ ಕಾಲ ಮುಚ್ಚಿಡೋದಕ್ಕಾಗಲ್ಲ. ಈ ಪುತಿನ್ ಬಂದಂಥ ಸಂದರ್ಭದಲ್ಲೂ ಆದದ್ದು ಅದೇನೆ. ಇದು ಪ್ರಾರಂಭ ಆದದ್ದು ಪುತಿನ್ ಈ ದೇಶದ ನೆಲದ ಮೇಲೆ ಕಾಲಿಡುವುದಕ್ಕಿಂತ ಮೊದಲು ಒಂದು ಬಿಲ್ಡಪ್ ಪ್ರಾರಂಭ ಮಾಡಲಾಯಿತು. ಮತ್ತು ಭಾರತ ಮತ್ತು ರಷ್ಯಾದ ಸಂಬಂಧ, ಅದರ ಜೊತೆಗೆ ಅಷ್ಟೇ ಅಲ್ಲ, ಪುತಿನ್ ಮತ್ತು ಮೋದಿಯವರ ನಡುವಿನ ಸ್ನೇಹ, ಗೆಳೆಯ ಪುತಿನ್ ಗೆಳೆಯ ಮೋದಿ, ಈ ರೀತಿ ಡೆವಲಪ್ ಮಾಡ್ತಾ ಇತ್ತು. ಅದನ್ನೇ ಈವೆಂಟು. ಟ್ರಂಪ್ ವಿಚಾರದಲ್ಲೂ ಹಾಗೆ ಮಾಡ್ತಿದ್ರು. ಸೊ ಅಲ್ಲಿ ಮಾಡಿರೋ ಈವೆಂಟ್ಗಳು ಹಾಗೇನೆ. ಅದು ಬಿಸಿನೆಸ್, ಅದು ಸತ್ಯ ಅಲ್ಲ. ಯಾವತ್ತೂ ಬಿಸಿನೆಸ್ ಸತ್ಯ ಅಲ್ಲ. ಬಿಸಿನೆಸ್ ವ್ಯವಹಾರ, ವ್ಯಾಪಾರ, ಲಾಭ ಒಂದೇ ಮುಖ್ಯ. ಆದರೆ ಸತ್ಯ ಆಗಿರಲ್ಲ, ಅದರ ಇದು ಸತ್ಯ ಇರಲ್ಲ, ವಾಟ್ ಎವರ್ ಇಟ್ ಮೇ ಬಿ. ಸೊ ಇದು ಕೂಡ ಹಾಗೇನೆ ಪ್ರಾರಂಭ ಮಾಡಲಾಯಿತು. ಸೊ ಇಂಡಿಯಾ ಟುಡೇ ಏನು ನ್ಯೂಸ್ ಗ್ರೂಪ್ ಏನಿದೆ, ಆ ಗ್ರೂಪಿನ ಪೊಲಿಟಿಕಲ್ ಎಡಿಟರ್ ಒಬ್ಬರು ಮಹಿಳೆ, ಅವರು ಪುತಿನ್ ಬರೋದಕ್ಕಿಂತ ಮೊದಲೇ ರಷ್ಯಾಕ್ಕೆ ಹೋದರು. ಇಂಟರ್ವ್ಯೂ ಫಸ್ಟ್ ಟೈಮ್, ವರ್ಲ್ಡ್ ಎಕ್ಸ್ಕ್ಲೂಸಿವ್ ಅಂತ ಮಾಡಲಾಯಿತು. ಆದರೆ ಈ ಸತತವಾಗಿ ಚರ್ಚೆ ನಡೀತಾ ಇರೋದು ಈ ಹೆಣ್ಣುಮಗಳು ಕೇಳಿದ ಒಂದು ಪ್ರಶ್ನೆ ಸಂಬಂಧಪಟ್ಟ ಹಾಗೆ. ಅದಕ್ಕೊಂದು ಮಾತು ಹೇಳಬೇಕು. ನಮ್ಮಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಮಾಧ್ಯಮಗಳಲ್ಲಿ ಈ ಸಜೆಸ್ಟಿವ್ ಕ್ವೆಶ್ಚನ್ಸ್ ಅಂತ ಇರ್ತವೆ. ಅಂದರೆ ಆ ಸಜೆಸ್ಟಿವ್ ಕ್ವೆಶ್ಚನ್ಸ್ ನಮಗೆ ಬೇಕಾದಂಥ ಉತ್ತರ ಪಡೆಯುವುದಕ್ಕೆ ಆ ಪ್ರಶ್ನೆಯಲ್ಲಿಯೇ ಉತ್ತರವನ್ನು ಅಳವಡಿಸಲಿಕ್ಕಾಗತ್ತೆ. ಸೊ ಯಾರು ಮಾತನಾಡ್ತಾರೆ ಅವರು ಸಾಮಾನ್ಯ ಎವರೇಜ್ ಮನುಷ್ಯರಾದರೆ ಗೊತ್ತಿಲ್ಲದಿದ್ದಾಗ ಈ ಟ್ರ್ಯಾಪಿಗೆ ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಮಾತನಾಡ್ಬೇಕಾದ್ರೆ ಮೋದಿಯವರು ವಿಶ್ವಗುರು ಅಲ್ವಾ ಅಂದರೆ ಯಾವ ನನ್ನ ಮಗ ಇಲ್ಲ ಅಂತ ನಾಳವ್ರು ಹೌದು ಅಂದ್ಬಿಡ್ಬೋದು. ಈ ಸಜೆಸ್ಟಿವ್ ಕ್ವೆಶ್ಚನ್. ಸೊ ರಾಹುಲ್ ಗಾಂಧಿ ಪಪ್ಪು ಅಲ್ವಾ? ಹೌದು ಅಂದ್ಬಿಡ್ಬೋದು ಯಾರೋ. ಅದು ಸಜೆಸ್ಟಿವ್ ಕ್ವೆಶ್ಚನ್. ಈ ಮಾಧ್ಯಮ ಈ ಸಜೆಸ್ಟಿವ್ ಕ್ವೆಶ್ಚನ್ ಮೂಲಕ ಸತ್ಯದ ಸಮಾಧಿಯನ್ನು ಮಾಡ್ತಾ ಹೋಗುತ್ತೆ. ಸೊ ಪುತಿನ್ ಬರುವ ಸಂದರ್ಭದಲ್ಲಿ ಆದದ್ದು ಅದೇ. ಸೊ ಆ ಹೆಣ್ಮಗಳು ಕೇಳಿದ್ದೇನು? ಸೊ ಕಳೆದ ನೋಡಿ ಎಂಥ ಜಾಣತನದ ಉತ್ತರ ಅಂದರೆ, ಕಳೆದ 25 ವರ್ಷ ಅವಧಿಯಲ್ಲಿ ರಷ್ಯಾದ ಸ್ನೇಹವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದ ಪ್ರಧಾನಿ ಯಾರು ಅಂತ. ಇದು ಎಂಥ ಕ್ವಶನ್ ಅಂದರೆ, ಯಾಕಂದ್ರೆ ಗೊತ್ತಲ್ಲ 25 ವರ್ಷದಲ್ಲಿ ಮನಮೋಹನ್ ಸಿಂಗ್ ಅವರ 10 ವರ್ಷನೂ ಬರುತ್ತೆ ಅಲ್ವಾ, ಮೋದಿಜಿಯವರ 10ನೇ ವರ್ಷ ಮುಗಿದು ಬರುತ್ತೆ. ಅಂದರೆ ಸೊ ಅವರು ಮೋದಿಜಿ ಹೆಸರನ್ನು ಹೇಳಬೇಕು. ಇಲ್ಲ ಯಾವುದೋ ಹಂತಕ್ಕೆ ಮೋದಿಜಿ ಅದು ಹೆಡ್ಲೈನ್ ಹಾಕ್ಬಿಟ್ಟು ಅವ್ರು ಬರೋ ಹೊತ್ತಿಗೆ ಇಂಡಿಯಾದಲ್ಲಿ ಟೆಲಿಕಾಸ್ಟ್ ಮಾಡಿಬಿಟ್ಟು ಇಡೀ ಮೋದಿಯವರ PR ಕೆಲಸವನ್ನು ಅದ್ಭುತವಾಗಿ ಮುಗಿಸ್ಬೇಕು ಅಂತೇಳಿ ಇಂಡಿಯಾ ಟುಡೇ ಗ್ರೂಪಿನಿಂದ ಮಾಡಲಾಯಿತು. ಪುತಿನ್ ಅವರು ಡೀಪೆಸ್ಟ್ ಪೊಲಿಟಿಷಿಯನ್ ಅಂತ ಅವರು ಹೇಳಿದ್ದೇನು? ಭಾರತದ ಎಲ್ಲ ಪ್ರಧಾನಿಗಳು ಕೂಡ ಇದು ಯಾವುದೋ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿಲ್ಲ, 2 ದೇಶಗಳ ನಡುವಿನ ಸಂಬಂಧ ಇದು. ಸೊ ಎಲ್ಲ ಪ್ರಧಾನಿಗಳು ಕೂಡ ರಷ್ಯಾವನ್ನು ಭಾಳ ಗೌರವದಿಂದ ನಡೆಸ್ಕೊಂಡಿದ್ದಾರೆ, ಸಂಬಂಧವನ್ನು ಪಡ್ಚ ಇವ್ರ ಉದ್ದೇಶ ಹೊಂಟೆ ಹೋಯಿತು, ಹೊಡ್ಕೊಂಡು ಹೋಯಿತು. ಮೋದಿಜಿ ಹೆಸರು ಹೇಳೋದಕ್ಕೆ ಆ ಹೆಣ್ಮಗಳು ಟ್ರೈ ಮಾಡಿ ತಲೆ ಕೆಳಗೆ ನಿಂತು ಡ್ಯಾನ್ಸ್ ಮಾಡಿ ಒದ್ದಾಡಿ ಎಲ್ಲ ಆಯಿತು, ಹೊಡ್ಸ್ಕೊಂಡು ಹೋಯ್ತು. ಸೊ ಅವರು ಬಂದಾಗಲೂ ಕೂಡ ಭಾಳ ಸಿಸ್ಟಮೆಟಿಕ್ಕಾಗಿ ಪ್ರಚಾರವನ್ನು ಇದು ಮಾಡೋದು. ಮೋದಿಜಿಯವರು ಅಲ್ಲಿ ವಿಮಾನದ ಹತ್ರ ಹೋಗಿ ನಿಂತ್ಕೊಂಡ್ರು, ಕಾದರು, ಪ್ರೋಟೋಕಾಲನ್ನು, ಸ್ನೇಹಿತನಿಗಾಗಿ ಪ್ರೋಟೋಕಾಲನ್ನು ಕೂಡ ಅವರು ಮಾಡಿದ್ರು ಅಂತ. ರಾಜತಾಂತ್ರಿಕ ವ್ಯವಹಾರಗಳಲ್ಲಿ ಸ್ನೇಹ ಅನ್ನೋದಿರಲ್ಲ.
ಸ್ನೇಹ ಇರುವುದು ವೈಯಕ್ತಿಕ ಸಂಬಂಧಗಳಲ್ಲಿ. ಸೊ ಎರಡೂ ದೇಶಗಳ ನಡುವಿನ ರಾಜತಾಂತ್ರಿಕ ನಡೆಯಲ್ಲಿ ಏನಿರುತ್ತೆ ಅಂತಂದರೆ ಆಯಾ ದೇಶಗಳ ಹಿತಾಸಕ್ತಿ ಮುಖ್ಯ ಆಗುತ್ತೆ ಹೊರತು ಪರ್ಸ್ನಲ್ ಇಕ್ವೇಷನ್ ಅಲ್ಲ. ಪರ್ಸ್ನಲ್ ಇಕ್ವೇಷನ್ ಇರುತ್ತೆ ಸೈದ್ಧಾಂತಿಕ ಕೆಲವೊಂದು, ಆದರೆ ಆ ಪರ್ಸ್ನಲ್ ಇಕ್ವೇಷನನ್ನು ಇವನು ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ನಾನು ಅವನು ಗೆಳೆಯ, ಇದೆಲ್ಲ ಮೂರ್ಖತನದ ಮಾತುಗಳು. ಅವರವರು ಆ ದೇಶಗಳಿಗಾಗಿ ಬದ್ಧರಾಗಿರ್ತಾರೆ. ನಮ್ಮವರು ನಮ್ಮ ದೇಶಕ್ಕೆ ಬದ್ಧರಾಗಿರುವಾಗ ಇನ್ನೊಬ್ಬ ದೇಶ ಅವ್ರ ಲಾಭ ಏನು ನೋಡ್ತಾರೆ ಅಲ್ಟಿಮೇಟ್ಲಿ ಅಷ್ಟೇ. ಆದ್ದರಿಂದ ಇಲ್ಲಿ ಸ್ನೇಹ ದ ಸ್ಟ್ರಾಟಜಿ is the most important thing. ಫ್ರೆಂಡ್ಶಿಪ್ ಅಲ್ಲ. ದೆರ್ ಇಸ್ ಆಲ್ವೇಸ್ ಫ್ರೆಂಡ್ಶಿಪ್ ಆ್ಯಂಡ್ ಸ್ಟ್ರಾಟಜಿ ಬಗ್ಗೆ ಇದ್ದಾಗ ಯಾವುದೇ ಒಂದು ದೇಶ ಸ್ಟ್ರಾಟಜಿಯನ್ನು ಫಸ್ಟ್ ಪಿಕಪ್ ಮಾಡ್ಕೊಳ್ಳುತ್ತೆ. ಕಾರ್ಯತಂತ್ರ ತಮ್ಮ ದೇಶದ ಹಿತಾಸಕ್ತಿಗಾಗಿ ಕಾರ್ಯತಂತ್ರ ತಗೊಳ್ಳುತ್ತೆ. ಆ ಕಾರ್ಯತಂತ್ರದ ಭಾಗವಾಗಿ ಯಾರ ಥರ ಸ್ನೇಹ ತೋರಿಸ್ತಾರೋ ಇಲ್ಲವೋ ದಟ್ ಡಿಪೆಂಡ್ಸ್ ಅಲ್ವಾ. ಆದರೆ ನಮ್ಮಲ್ಲಿ ತೋರಿಸೋದು ಹೇಗೆ ಅಂತಂದರೆ, ಅಯ್ಯೋ ಪುಟಿನ್ ಮತ್ತು ಮೋದಿಯವರು ಎಂಥ ಸ್ನೇಹಿತರು ಅಂದರೆ ಅಂತಿಂಥ ಸ್ನೇಹಿತರಲ್ಲ ಕಣ್ರಿ, ಇವ್ರ ಬಟ್ಟೆ ಅವ್ರು ಹಾಕೋತಾರೆ, ಅವ್ರ ಬಟ್ಟೆ ಇವ್ರು ಹಾಕೋತಾರೆ, ಅಷ್ಟು ಸ್ನೇಹಿತರು, ಇಬ್ಬರು ಜೊತೆಯಾಗಿ ಊಟ ಮಾಡೋದು, ಅಯ್ಯೋ ಈ ರೀತಿ ಪ್ರಚಾರ ಮಾಡ್ತಾ ಬರೋದು. ಸೊ ನಾನು ಇನ್ನೊಂದರಲ್ಲಿ ನೋಡ್ತಾ ಇದ್ದೆ, ಅವರು ಕೆಲವು ಚಾನಲ್ಗಳು ಅದು ಕೊಟ್ಟಂಥದ್ದು ಆ ಶೋಲೆ ಸಿನಿಮಾದ ಇದಿದೆಯಲ್ಲ, ಅದರ ಹೆಡ್ಲಿಗೆ ಯಾರು ಆ ವೀರು ಆ್ಯಂಡ್ ಇನ್ನೊಂದು ಬರ್ತದೆ ಧರ್ಮೇಂದ್ರ ಆ್ಯಂಡ್ ಅಮಿತಾಬ್ ಬಚ್ಚನ್ ನೋಡಿ, ಅವರಿಬ್ಬರ ಸ್ನೇಹದಂತೆ ಇದು ಅಂಥೇಳಿ ಅದನ್ನು ಅವರಿಬ್ಬರ ಹೆಸರನ್ನು ಬಳಸಿಕೊಂಡಿದ್ದು ಅಂತ. ಸೊ ಅದಕ್ಕೆ ಇನ್ಯಾರೋ ಚರ್ಚೆ ಮಾಡೋರು ಕೇಳ್ತಾ ಇದ್ರು, ಸರಿಯಪ್ಪ ಶೋಲೆ ಚಿತ್ರದಲ್ಲಿ ಧರ್ಮೇಂದ್ರ ಮತ್ತು ದಟ್ ಅಮಿತಾಬ್ ಬಚ್ಚನ್ ಸಂಬಂಧನೇ ಪುಟಿನ್ ಮತ್ತು ಇವ್ರದ್ದಾದರೆ ಮೋದಿಯವ್ರದ್ದಾದರೆ ಅದರಲ್ಲಿ ಇಬ್ಬರಲ್ಲಿ ಕುಡುಕ್ರಿ ಯಾರು ಅಂತ ಧರ್ಮೇಂದ್ರ ಗೂಡಾಕಂಡಲ್ಲಿ ಇರ್ತಾನೆ ನೋಡಿ, ಯಾರು ಅಂತ ಯಾರು ಚರ್ಚೆ ಮಾಡ್ತಿರೋದನ್ನು ನೋಡಿದೆ ನಾನು. ಸೊ ಅಂದರೆ ಮಾಧ್ಯಮ ಎಲ್ಲಿ ಹೊರಗೆ ಬಂದು ತಲುಪಿದೆ ನೋಡಿ, ಅವರಿಬ್ಬರು ಶೋಲೆ ಸ್ನೇಹಿತರಂತೆ, ಇವರಿಬ್ಬರು ಸ್ನೇಹಿತರಂತೆ, ಈ ರೀತಿ ಪ್ರಚಾರಗಳನ್ನು ಮಾಡ್ತಾ ಹೋದದ್ದು. ಸೊ ಈಗ ಇನ್ನೊಂದು ಏನು ಗೊತ್ತಾ, ರಷ್ಯಾ ಮತ್ತು ಭಾರತದ ಸಂಬಂಧ ನೋಡಿ ಪಾಕಿಸ್ತಾನ ವಿಲಿ ಒದ್ದಾಡ್ತಿದೆ ಅಂತೆ. ಯಾಕಪ್ಪ ಇಂಥ ಪತ್ರಿಕೋದ್ಯಮ ಮಾಡ್ತೀವಿ? ಯಾವ ದೇಶ ಯಾಕೆ ವಿಲಿ ಒದ್ದಾಡುತ್ತೇವೆ? ಅವರವ್ರ ದೇಶದ ಮಾರ್ಕತ್ತಾರೆ, ಅದಕ್ಕೆ ಪಾಕಿಸ್ತಾನ ತಗೊಂಡೋಗಿ ಜೋಡಿಸ್ಬಿಟ್ಟು ಇಬ್ಬರು ವಿಲಿ ಒದ್ದಾಡ್ಬಿಡ್ತಂತೆ ಇವರು. ಸೊ ಅದ್ರ ಜೊತೆಗೆ ಪಾಕಿಸ್ತಾನ ಒಂದು ಕಡೆ ವಿಲಿ ಒದ್ದಾಡ್ತಾ ಇದ್ದರೆ, ಇನ್ನೊಂದು ಕಡೆ ಅಫ್ಘಾನಿಸ್ತಾನಕ್ಕೆ ಇದನ್ನು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತಂತೆ. ಇದೆಲ್ಲ ಗಾಳಿಪಟದ ನಾಲಾಯಕ ಪತ್ರಿಕೋದ್ಯಮ ಅಂತ. ಸುಳ್ಳುಗಳು ಎಲ್ಲರೂ ಕೂಡ ಏನು ಇಂಟರ್ನ್ಯಾಷನಲ್ ವ್ಯವಹಾರಗಳಲ್ಲಿ ಪರಿಣಿತರಿರುವ ಹಾಗೆ ಅದರ ವಿಶ್ಲೇಷಣೆ ಮಾಡಿ ಹಾಕಿಬಿಟ್ಟು ಇದು ಮಾಡ್ತಾ ಹೋಗೋದು. ಯಾರೂ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇಲ್ಲ. ಸೊ ನಾನು ಬೆಳಗ್ಗೆ ಒಂದು ಸಲ ಮಾತನಾಡಬೇಕಾದ್ರೆ, ಭಾರತ ಮತ್ತು ರಷ್ಯಾದ ನಡುವಿನ ಟ್ರೇಡ್ ಬ್ಯಾಲೆನ್ಸ್ ಇದೆಯಲ್ಲ, ಅದು ನಮ್ಮ ಪರವಾಗಿಲ್ಲ, ಅದು ರಷ್ಯಾ ಪರವಾಗಿದೆ. ನಾವು ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳನ್ನು ರಷ್ಯಾದಿಂದ ಖರೀದಿ ಮಾಡ್ತೀವಿ. ಈಗ ನಿಲ್ಲಿಸಿದ್ರು ಅಂತ ಹೇಳಲಾದ ತೈಲವನ್ನು ಖರೀದಿ ಮಾಡ್ತೀವಿ ಅಲ್ವಾ. ಸೊ ಭಾರತದಿಂದ ರಷ್ಯಾ ಏನು ಖರೀದಿ ಮಾಡ್ತಾ ಇದೆ? ಏನು ಈಗೇನೋ ರಾಮದೇವ್ ಉತ್ಪನ್ನಗಳನ್ನು ಮಾಡ್ತಾ ಇರುತ್ತೆ ಖರೀದಿಗೆ, ಒಂದು ಒಪ್ಪಂದಕ್ಕೆ ಸೈನ್ ಆಗ್ತದಂತೆ. ಸೊ ರಾಮದೇವ್ ಉತ್ಪನ್ನಗಳು, ನಂತರ ಗೋಮೂತ್ರ, ಗೋಸಗಣಿ ಇದನ್ನು ತಗೋತಾರೆ ಗೊತ್ತಿಲ್ಲ. ಒಟ್ಟು ಸಗಣಿನೇ ನಾವಲ್ಲಿ ರಫ್ತು ಮಾಡೋವಂಥದ್ದು. ಸೊ ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ವಿಚಾರವನ್ನು ಮೋದಿಜಿ ಪ್ರಸ್ತಾಪ ಮಾಡ್ತಾರೆ ಪುತಿನ್ ಜೊತೆಗೆ ಅಂದ್ಕೊಂಡಿದ್ರು. ಅದೇನು ಗೊತ್ತಾ? ಸೊ ರಷ್ಯಾದಲ್ಲಿ ಕೆಲಸ ಕೊಡ್ತಾರೆ ಅಂತ ಹೇಳಿಬಿಟ್ಟು ಕೆಲವು ಸಂಸ್ಥೆಗಳು ಭಾರತೀಯರನ್ನ ಎತ್ತಾಕೊಂಡು ಹೋಗಿ ರಷ್ಯಾದ ಯುದ್ಧದಲ್ಲಿ ಅವರನ್ನು ತೊಡಗಿಸಿ ಹಲವರು ಅವ್ರ ಕುಟುಂಬದವ್ರು ಕಣ್ಣೀರು ಹಾಕ್ತಿದ್ದಾರೆ. ಕೆಲವರು ಸತ್ತು ಹೋಗ್ಬಿಟ್ಟಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ. ಅವ್ರಿಗೆ ಜನ ಇಲ್ಲ ಅಂಥೇಳಿ ನಮ್ಮ ಜನನ ಕಳಸಾಗಾಣಿಕೆಯನ್ನು ಇನ್ನೊಂದು ರೀತಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಯುದ್ಧಕ್ಕೆ ಹೋಗಿ ಯುದ್ಧ ಭೂಮಿಲಿಟ್ಟು ಅವ್ರನ್ನ ಮುಗಿಸ್ತಿದ್ದಾರೆ. ಈ ಬಗ್ಗೆ ಮೋದಿಜಿ ಡಿಸ್ಕಸ್ ಮಾಡಿದ್ರಾ? ನೋ, ಇಲ್ಲ. ಶಸ್ತ್ರಾಸ್ತ್ರ ಯಾವ ತಗೋಬೇಕು, ಇನ್ನೊಂದು ಮಾಡಬೇಕು ಅನ್ನೋದು ಬಿಟ್ಟರೆ, ನೀವು ಶಸ್ತ್ರಾಸ್ತ್ರವನ್ನು ಬಿಟ್ಟು ಜನರ ಬದುಕಿನ ಬಗ್ಗೆ, ಅದ್ರ ಜೊತೆಗೆ ಈ ನಮ್ಮ ಟ್ರೇಡ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನ ಸರಿಪಡಿಸೋದಕ್ಕೆ $100 ಬಿಲಿಯನ್ ವ್ಯವಹಾರ ಮಾಡ್ತೀವಿ ಅಂತಿದ್ದೀರಿ. ಬಟ್ ಸರಳವಾಗಿಲ್ಲ. ನಮ್ಮದು ಅತಿ ಹೆಚ್ಚು ನಮ್ಮ ವ್ಯವಹಾರ ಇರೋದು ಅಮೇರಿಕದ ಜೊತೆ. ಇದರ ಪರಿಣಾಮ ಅಮೇರಿಕಾದ ಜೊತೆ ವಹಿವಾಟಿನಲ್ಲಿ ಏನಾಗುತ್ತೆ? ಈ ನಡುವೆ ಅಮೇರಿಕಾದ ಟ್ರೇಡ್ ಡೆಲಿಗೇಷನ್ ಏನೋ ಸದ್ಯದಲ್ಲೇ ಭಾರತಕ್ಕೆ ಇನ್ನೊಂದು ಸಲ ಬರುತ್ತೆ ಮಾತನಾಡೋಕ್ಕೆ ಅಂತ ಅಲ್ವಾ. ಸೊ ಅದರಿಂದ ಇದನ್ನು ನೀವು ಅತಿ ಹೆಚ್ಚು ನಾವು ವ್ಯಾಪಾರ ಮಾಡ್ತಿರುವ ದೇಶವನ್ನು ನಾವು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು
ಆಯಿತಾ, ಎಲ್ಲರನ್ನೂ ಕಳ್ಕೊಬಿಟ್ಟು ಈಗ ಇಲ್ಲಿ ರಷ್ಯಾ ಅಂತಿದ್ದೀವಿ. ಆ ರಷ್ಯಾ ರಿಲೇಷನ್ ಈಗ ಹೇಗಿದೆ ಚೀನಾ ಜೊತೆ ಗೊತ್ತಾ? ರಷ್ಯಾ ಮತ್ತು ಚೀನಾ ಒಬ್ರನ್ನೊಬ್ರು ಬಿಟ್ಟಿರಲ್ಲ, ಅಷ್ಟು ಆಪ್ತವಾಗಿವೆ ಅವು. ಇಂಥ ಸಿಚುವೇಶನ್ ಮಧ್ಯೆ ಸಿಕ್ಕಂಡ್ರೆ ನಾವು ಚೀನಾ ಯಾವತ್ತೂ ಕೂಡ ನಮ್ಮ ಮೇಲೆ ಕಣ್ಣಾಗುತ್ತೆ. ಮೊನ್ನೆ ಅರುಣಾಚಲ ಪ್ರದೇಶ ನಮ್ಮದು ಅಂತ ಹೇಳಿಕೆ ಕೊಡ್ತು ಚೀನಾ. ಅದಕ್ಕೆ ಪಾಕಿಸ್ತಾನ ಕೂಡ ಫಸ್ಟ್ ಟೈಮ್ ಸಪೋರ್ಟ್ ಮಾಡಿಬಿಡ್ತು. ನಾವು ವಿದೇಶಾಂಗ ನೀತಿಯಲ್ಲಿ ನಮಗೆ ಬಗ್ನಿಗೂಟ ಬೀಳ್ತಾ ಇದೆ. ನಾವು ಮೋದಿ ಭಜನೆ, ರಾಮ ಭಜನೆ, ಹನುಮಂತನ ಭಜನೆ, ಹಾರ್ಗುಪ್ಪನ ಭಜನೆ, ಇದರಲ್ಲಿ ನಿರತರಾಗಿ ಹೋಗ್ಬಿಟ್ಟಿದ್ದೀವಿ. ನಾವು ತೀರ್ಥಯಾತ್ರೆಗೆ ಹೋಗೋದು, ನೀರಿನಲ್ಲಿ ಮುಳುಗೋದು, ಮೈ ತೊಳ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಗಂಟೆ ಹೊಡಿಯೋದು, ಮಂಗಳಾರತಿ ಮಾಡೋದು, ಸಂತೋಷ ಪಡೋದು. ಮೋದಿಜಿ ಹೇಗೆ ಗೊತ್ತಾ, ಹಬ್ಬಾರಿ ಅವ್ರು ಶಿವಭಕ್ತರು ಅಂತ ಶೈವರು ಹೇಳೋದು. ಮೋದಿಜಿ ಹೇಗೆ ಗೊತ್ತಾ, ವಿಷ್ಣು ಭಕ್ತರು ಅಂತ ವೈಷ್ಣವರು ಹೇಳೋದು ಅಲ್ವಾ. ಮೋದಿಜಿ ಏನ್ರಿ ಅವರು ಈ ದೇವ್ರ ಭಕ್ತರು ಅಂತ. ಅವರು ಮೋದಿಜಿಯವರು ಆಯಾಯ ದೇವರಿಗೆ ಹೋಗ್ಬೇಕಾದ್ರೆ ಅದೇ ವೇಷಭೂಷಣ ಧರಿಸ್ಕೊಂಡು ಎಲ್ಲರ ಕಣ್ಣಿಗೂ ಪಟ್ಟಿ ಕಟ್ಬಿಟ್ಟು ಭ್ರಮೆ ಹುಟ್ಟಿಸಿ ಎದ್ದು ಹೊಂಟು ಹೋಗ್ಬಿಡ್ತಾರೆ. ಕ್ಯಾಮ್ರಾ ತಗೊಂಡು ಎಲ್ಲ ಹಿಮಾಲಯದ ಕಡೆ ಹೋಗ್ಬಿಟ್ಟು ಬೇಕಾದ್ರೆ ಒಂದು ತೆಗೆದುಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ವಾಪಸ್ ಬರ್ತಾರೆ. ಅದನ್ನು ನೋಡ್ಬಿಟ್ಟು ಅಯ್ಯೋ ನಮ್ಮ ಹಿಂದೂ ಧರ್ಮದ ಉದ್ಧಾರ ಆಯಿತು ಕಣ್ರಿ ಅಂತ. ಏನೂ ಆಗಿಲ್ಲ. ಈ 3 ಜನರಿಗೆ ಏನು ಗೊತ್ತಾ, ಮೋದಿಜಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾರೆ, ಅದು ನಮಗೆ ಬೇಕು ಅಂತ. ಇನ್ನೇನೂ ಅಲ್ಲ. ಆ ವಾತಾವರಣ ಸೃಷ್ಟಿಯಾಗಿದೆ ಕೋಮುವಾದ, ಬೆಂಕಿ ಹಚ್ಚೋದು, ಕೋಮುವಾದ, ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡೋದು. ಅದನ್ನು ಮೋದಿ ಆ್ಯಂಡ್ ಕಂಪ್ನಿ BJP ಮಾಡಿದರೆ ಇವ್ರಿಗೆ ಸಂತೋಷ. ಉಳಿದು ಯಾವುದು ಹೇಳೋದಕ್ಕೇನೂ ಇಲ್ಲ ಅಲ್ವಾ. ಈಗ ಮೋದಿಜಿಯವರ ಸಾಧನೆ ಏನು ಅಂತ ಕೇಳಿ, ಏನು ಸಾರ್ ಎಷ್ಟು ರಸ್ತೆ ಮಾಡಿದ್ದಾರೆ ಗೊತ್ತಾ, ಹಬ್ಬ ಅಂತ. ಅದಕ್ಕೆ ಯಾರೋ ಒಬ್ಬರು ಈ ಹಾಸ್ಯ ಮಾಡೋರು ಹೇಳ್ತಾ ಇರೋದನ್ನು ಕೇಳಿಸ್ಕೊಂಡೆ ನಾನು. ಹೌದಪ್ಪ, ಭಾರತದಲ್ಲಿ ಸಿಕ್ಕಾಪಟ್ಟೆ ರಸ್ತೆಗಳಾಗಿವೆ. ಬಟ್ ಏನು ಗೊತ್ತಾ, ಈ ರಸ್ತೆ ಮಾಡಿದ್ರೆ ಭಾರತ ಮಾತ್ರ ಅಲ್ಲ, ಚೀನಾ ಕೂಡ ಬಂದ್ಬಿಟ್ಟು ಇಲ್ಲಿ ರಸ್ತೆ ಮಾಡಿದೆ ಅಂತ ಗೊತ್ತಲ್ವಾ. ಭಾರತ ಚೀನಾ ಗಡಿಯಲ್ಲಿ ಎಷ್ಟೋ ಕಿಲೋಮೀಟ್ರ್ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿ ಚೀನಾ ರೋಡ್ ಮಾಡಾಕ್ಬಿಟ್ಟಿದೆ. ನಾವು ಮಾತಾಡೋಲ್ಲ ಚೀನಾ ಬಗ್ಗೆ, ಅಮೇರಿಕ ಬಗ್ಗೆ ನಾವು ಮಾತಾಡೋಲ್ಲ, ಮೋದಿಜಿ ಮಾತಾಡಲ್ಲ. ಅದು ಯಾಕೆ ಗೊತ್ತಿಲ್ಲ. ಅದ್ರ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಬೇರೆ ಹೇಳ್ತಾರೆ, ಇವರು ಜುಟ್ಟು ಅವ್ರ ಹತ್ರ ಇದೆ ಅಂತ. ಅವರು BJP ನಾಯಕರು, ಗೊತ್ತಿಲ್ಲ ಯಾರು ಜುಟ್ಟು ಯಾರು ತೆಗ್ದಿ ಅಂತ. ಸೊ ಅಂತೂ ಮಾತಾಡಲ್ಲ. ಈ ಪುತಿನ್ನವರ ಈ ಒಂದು ಭೇಟಿ ಏನಿದೆ ಅದನ್ನು ರಾಜಕೀಯ ಲಾಭಕ್ಕಾಗಿ ಅದನ್ನು ಬಳಸಿಕೊಳ್ಳುವ ಯತ್ನ ಮತ್ತು ಅದನ್ನು ಒಂದು ಈವೆಂಟ್ ಟೈಪ್ ಮಾಡಿಬಿಟ್ಟು ನಮ್ಮೆಲ್ಲರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ ಇಡೋದಕ್ಕೆ ಯತ್ನ ನಡೆಸಲಾಯಿತು. ಆದರೆ ಎಲ್ಲರ ಕಿವಿ ಮೇಲೆ ಇಡೋಕ್ಕೆ ಸಾಧ್ಯ ಆಗಿಲ್ಲ. ಭಾಳಷ್ಟು ಜನ ಕಿವಿ ತೆರೆಗಡೆ ಕೂತ್ಕೊಂಡಿದ್ರು. ಯಾವಾಗ ಮೋದಿಜಿ ಬಂದು ನಮ್ಮ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪಾರ್ಕ್ನೆಲ್ಲ ತಂದು ಇಡ್ತಾರೆ ಅಂತ ಅವರು ಇಡಿಸ್ಕೊಂಡ್ರು. ಅಷ್ಟೇ ಆದದ್ದು. ಆದ್ದರಿಂದ ಇವರು ವಿಶ್ವಗುರು ಅನ್ನೋದಾಗಲಿ, ಇವರಿಬ್ಬರು ಮಹಾನ್ ಗೆಳೆಯರು ಅನ್ನೋದಾಗಲಿ ರಾಜತಾಂತ್ರಿಕವಾಗಿ ಅದು ಯಾವುದೆಲ್ಲವೂ ಸುಳ್ಳು ಸುಳ್ಳು ಸುಳ್ಳು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮಾತು ಬರ್ತೀನಿ. ನನ್ನ ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.